ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಚಕ್ಲಿ. ತುಂಬ ಜನನು ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರಿ ಚಕ್ಲಿ ರೆಸಿಪಿ ತೋರಿಸಿ ಅಂತ. ಇದು ಮಾಡೋದು ಸುಲಭ, ಅದರಲ್ಲೂ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾದಂಥ ರೆಸಿಪಿ. ಹಬ್ಬಗಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, 1 kg ಆಗೋಷ್ಟು ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಲೋಕಲ್ ರೈಸ್ ಅಂತಾರಲ್ಲ, ಸೊ ಕಡಿಮೆ ರೇಟ್ ಅಕ್ಕಿನೇ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಣ ಹಾಕಬೇಕಾಗುತ್ತೆ. ಜಸ್ಟ್ ಒಣ ಹಾಕಿದ್ರೆ ಸಾಕು. ಒಂದು ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ಆಗೋಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ. ಸುಮಾರು 100 ಗ್ರಾಮ್ ಆಗೋಷ್ಟು. ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋಬೋದು. ಈ ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ಉದ್ದಿನ ಬೇಳೆ, 1 ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ. ಈ 2 ಬೇಳೆನ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಈ ಅಕ್ಕಿ ಒಣ ಹಾಕಿರ್ತೀರಲ್ಲ, ಅದ್ರ ಜೊತೆಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಷಿನ್ ಕೊಡಬೇಕಾಗುತ್ತೆ. ಮಿಷಿನ್ಗೆ ಹಾಕಿದ್ರೆ ನೋಡಿ ಈ ಥರ ಹಿಟ್ಟು ತಯಾರಾಗುತ್ತೆ. ಸೊ ಈ ಥರ ಇಟ್ಟಿದ್ರೆ ನೀವು ಇದರಲ್ಲಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಮಾಡ್ಕೋಬೋದು. ಸೊ ಈ ಹಿಟ್ಟಲ್ಲಿ ನಾನು ಚಕ್ಲಿ ಮಾಡೋದು ತೋರಿಸ್ತೀನಿ. ಈಗ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಚಕ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಸುಮಾರು 1 ಕಪ್ ಆಗೋಷ್ಟು, 1/4 kg ಆಗೋಷ್ಟು ತೊಗೊಂಡಿದ್ದೀನಿ ನಾನು. ಮತ್ತು ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಓಮ್ ಕಾಳು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಹಾಲಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಮಾಮೂಲಿ ಯಾವುದಾದ್ರು ಪಾತ್ರೆ ಇಟ್ಕೊಳ್ಳಿ. ಇವಾಗ ನೀರು ಹಾಕ್ಕೊಂಡಿದ್ದೀನಿ 1 ಲೋಟ ಆಗೋಷ್ಟು. ಇದನ್ನು ನೀರನ್ನ ಜಸ್ಟ್ ಬಿಸಿ ಮಾಡಿದ್ರೆ ಸಾಕು, ಕುದಿಸ್ಬೇಕಂತೇನಿಲ್ಲ. ಅದೇ ಟೈಮ್ಗೆ ತುಪ್ಪನೂ ಬಿಸಿ ಮಾಡ್ಕೊತೀನಿ ನಾನು. ಸೊ 2 ಬಿಸಿ ಆಗೋಷ್ಟಲ್ಲಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಬೌಲ್ಗೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ನೆನಪಿರಲಿ, ನಾನು ಹೇಗೆ ಹೇಳಿದ್ದೀನಿ ಅದೇ ಥರನೇ ಹಿಟ್ಟು ಮಿಷಿನ್ಗೆ ಹಾಕ್ಕೊಳ್ಳಿ. ಸೊ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಒಣಮೆಣ್ಸಿನ್ಕಾಯಿ ಮಿಷಿನಲ್ಲಿ ಹಾಕೋಲ್ಲ ಅಂದ್ರೂ ಖಾರದ ಪುಡಿ ಉಪಯೋಗಿಸ್ಬೋದು. ಮತ್ತು ಇದಕ್ಕೆ ಓಮ್ ಕಾಳು, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಲೇಡಿ ಇದ್ದರೆ ಎಳ್ಳು ಉಪಯೋಗಿಸ್ಬೇಡಿ. ಯಾರೂ ಇಲ್ಲಾಂದರೆ ಪರವಾಗಿಲ್ಲ, ಎಳ್ಳು ಉಪಯೋಗಿಸಿ, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಾದರೆ ಉಪಯೋಗಿಸಿ, ಪರವಾಗಿಲ್ಲ. ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿರಿ ಉಪ್ಪು. ಅಕಸ್ಮಾತ್ ಜಾಸ್ತಿ ಕಡಿಮೆ ಆಗಿದೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಪ್ಪನ ತುಂಬ ಕಾಯಿಸ್ಬೇಕಂತೀನಲ್ಲ, ಜಸ್ಟ್ ಬಿಸಿ ಮಾಡಿದರೆ ಸಾಕು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ತುಪ್ಪ ಎಷ್ಟಾಗ್ತೀರ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನೀರು ಫುಲ್ ಕಾಯಿಸಿಲ್ಲ ನಾನು, ಜಸ್ಟ್ ಬಿಸಿ ಮಾಡಿದ್ದೀನಿ. ನಮ್ಗೆ ಹಿಟ್ಟಿಗೆ ಕಳಿಸೋ ಥರ ಬಿಸಿ ಆದರೆ ಸಾಕು. ತಣ್ಣೀರಲ್ಲಿ ಕಳಿಸ್ಬೋದು, ಅದೇ ಬಿಸಿನೀರಲ್ಲಿ ಕಳಿಸಿದ್ರೆ ತುಂಬ ದಿವಸ ಈ ಚಕ್ಲಿ ಬಾಳಿಕೆ ಬರುತ್ತೆ. ಅಂದರೆ 1 ತಿಂಗಳಾದರೂ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ನೀವು 1 ತಿಂಗಳು ಇಟ್ಕೊಂಡು ತಿನ್ಬೋದು, ಮೆತ್ತಗಾಗಲ್ಲ, ಕ್ರಿಸ್ಪಿಯಾಗಿ ಆಗೇ ಇರುತ್ತೆ, ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ತೀರಾ ಗಟ್ಟಿಯಾಗಿ ಕಳ್ಸೋಕೆ ಹೋಗಬೇಡಿ. ಜಾಮೂನ್ ಕಳಿಸ್ತಿರಲ್ಲ ಆ ಥರ ಸಾಫ್ಟಾಗಿ ಕಳಿಸ್ಬೇಕು. ಕೈ ಗಂಟಿದ್ರೂ ಪರವಾಗಿಲ್ಲ, ಸಾಫ್ಟಾಗಿ ಕಳಿಸ್ಕೊಳ್ಳಿ. ಸಾಫ್ಟಾಗಿ ಕಲಿಸ್ಕೊಂಡು ಈಗ ಚಕ್ಲಿ ಒಳಗೆ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, 1/4 kg ಹಿಟ್ಟಿಗೆ ಇಷ್ಟಪ್ಪ ಉಂಡೆ ಆಗಿದೆ. ಈಗ ಇದನ್ನು ನಾನು ಚಕ್ಲಿ ಒಳಗೆ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ನಿಮ್ಮ ಮನೇಲಿ ಯಾವ ಥರ ಚಕ್ಲಿ ಪಾತ್ರೆ ಇದೆ ಅದ್ರಲ್ಲಿ ಕೂಡ ಮಾಡ್ಕೋಬೋದು. ನಾನು ಇದರಲ್ಲಿ ನಕ್ಷತ್ರದ ಪ್ಲೇಟ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಡಿಸೈನ್ ಆಗಬೇಕಂದ್ರೆ ಬೇರೆ ಥರದ್ರಲ್ಲೂ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ನೋಡಿ ಒಂದು ಸೌಟ್ ತೊಗೊಂಡಿದ್ದೀನಿ. ಸೌಟಿಗೆ ಈ ಥರ ಹಾಕ್ಕೊತಾ ಇದ್ದೀನಿ. ರೌಂಡಾಗೆ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ, ಯಾವ ಥರ ಬರುತ್ತೆ ಆ ಥರ. ಅದರಲ್ಲಿ ಹೊಸ್ದಾಗಿ ಮಾಡೋರ್ಗಂತೂ ಇದು ತುಂಬ ಈಸಿ ಆಗುತ್ತೆ. ನೋಡಿ, ಹಾಗೆ ಎಣ್ಣೆನಲ್ಲಿ ದಬಾಕ್ತೀನಿ. ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ನೋಡಿ, ಸೌಟನ್ನು ಎಣ್ಣೆಲಿ ಬಿಡೋಕ್ಕೆ ಹೋಗ್ಬೇಡಿ, ಹಿಂಗೆ ಉಲ್ಟದಲ್ಲಿ ಹಾಕಿ ಅದೇ ಬಿದ್ದೋಗುತ್ತೆ. ಸೊ ರೌಂಡಾಗೆ ಬರಬೇಕಂತ ಏನಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ರೌಂಡಾಗಿ ಬೇಕಂದ್ರೂ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಈಸಿ ಆಗುತ್ತೆ ತುಂಬ. ಎಣ್ಣೆ ಹತ್ರ ಹುಷಾರಾಗಿ ನೋಡ್ಕೊಂಡು ಮಾಡಿ. ನೋಡಿ, ಈ ಚಕ್ಲಿನ ನೀವು ಹಬ್ಬದ ಟೈಮಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಇಡ್ಬೋದು, ಇಲ್ಲಾಂದರೆ ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೊಬೋದು, ಎಲ್ಲಾದರೂ ಹೊರಗಡೆ ಹೋದಾಗ ಕೂಡ ಮಾಡ್ಕೊಡ್ಬೋದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಚಕ್ಲಿ ಹಿಟ್ಟು ಮಾಡೋಕ್ಕೆ ಬರಲ್ಲ ಅಂದರೆ ಮಾಮೂಲಿ ಅಕ್ಕಿ ಹಿಟ್ಟಿಗೆ ಉದ್ದಿನಬೇಳೆ, ಕಡಲೆಬೇಳೆನ ಬಿಸಿ ಮಾಡಿಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಹುರ್ಗಡ್ಲೆನೂ ಅಷ್ಟೇ ಪುಡಿ ಮಾಡಿ ಮಿಕ್ಸ್ ಮಾಡಿಕೊಂಡು ಚಕ್ಲಿ ಮಾಡ್ಕೊಳ್ಬೋದು. ಇನ್ಸ್ಟೆನ್ಸ್ ಆಗು ನಾನು ಮಾಡಿ ತೋರಿಸ್ತೀನಿ ಬೇಗನೆ. ಆದರೆ ಇದು ತುಂಬ ದಿವಸ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ. ನೋಡಿ, ಈಗ ಚೆನ್ನಾಗಿ ಚಕ್ಲಿ ಗೋಲ್ಡನ್ ಕಲರ್ ಬಂದಿದೆ. ತೀರಾ ತೀರ್ಸೋಕೆ ಹೋಗಬೇಡಿ, ಮೀಡಿಯಮ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಈಗ ಈ ಚಕ್ಲಿ ರೆಡಿಯಾಗಿದೆ. ನೋಡಿ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲ್ಲಾಗಿ ಬೇಗನೆ ಮನೆಯಲ್ಲೇ ಚಕ್ಲಿ ಮಾಡೋದು ಹಬ್ಬಕ್ಕೆ ಅಂತ ಗೊತ್ತಾಯ್ತಲ್ಲ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಇವತ್ತೇ ಚಕ್ಲಿ ಹಿಟ್ಟು ಮಾಡಿ, ಆ ಹಿಟ್ಟಿಂದ ಚಕ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.